ನಳ ನಳಿಸುವ ನಿನ್ನಿ ಮೈ ಕಾಂತಿ ಗೊಪ್ಪುವ ಪಿತಾಂಬರವನ್ನು ಥಳ ಥಳಿಸುವ ಬಂಗಾರದೊಡವೆ ಧರಿಸಿ ಕಾಲ್ಗೆಜ್ಜೆಯ ನೂಪುರಗೈಯುತ್ತ ನವಿಲಿನಂತೆ ನರ್ತಿಸುವ ನಿನ್ನ ನರ್ತನೆ ವಯ್ಯಾರ ನನ್ನನ್ನು ಹುಚ್ಚನನ್ನಾಗಿ ಮಾಡಿದೆ. ನೋಡಿ, ನಿಮ್ಮ ಈ ರೂಪ ಯೌವನದ ಶರೀರದ ನಾನು ಸದಾ ನಿಮ್ಮ ತೋಳು ತೆಕ್ಕೆಯಲ್ಲಿ ನಿಮ್ಮ ಬಿಸಿ ಅಪ್ಪಿಗೆಯಲ್ಲಿ ಅಪ್ಪಿ ಕಾಲ ಕಳೆದು ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಎಂಬ ಆಸೆ ನನಗೆ. ನಿನ್ನ ಆಸೆಯೇ ನನ್ನ ಆಸೆ, ಆದರೂ ಅದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಲಡಿನಿ. ನೋಡಿ, ಪ್ರೇಮ ಸಂಕೋಲೆಯಲ್ಲಿ ಬಂಧಿತರಾದ ನಾವು ಜೀವನದ ಅಂತ್ಯದವರೆಗೂ ಸುಖವಾಗಿರಲು ಯಾರ ತಂಗವೂ ಇಲ್ವಲ್ಲ ಲಳಿನಿ. ಜೀವನದಲ್ಲಿ ನಾನು ಜನಕ್ಕಂತೂ ಅಂಜೇ ಇಲ್ಲ, ಆದರೆ ಮನಕ್ಕಂಜಿ ಬಾಳ್ಬೇಕಲ್ಲ ಲಡಿನಿ. ಮನವೆರಡು ಬಂದಾಗಿ ತನುಮನವು ತೂಗಿ ಸುಖದ ಉಯ್ಯಾಲೆಯಲ್ಲಿ ಜೀಕುತ್ತಿರುವಾಗ ಅಂಜಿಕೆ ಏಕೆ, ಆತಂಕವೇಕೆ? ಜೀವನ ಒಂದು ಕ್ಷಣದ ಆಟವಲ್ಲ, ಕೊನೆಯವರೆಗೆ ಕೂಡಿ ಬಾಳಬೇಕು. ಅದಕ್ಕಾಗಿ ದೀರ್ಘವಾಗಿ ಆಲೋಚಿಸುತ್ತಿರುವೆ. ಆಲೋಚನೆಯಲ್ಲೇ ಅರ್ಧ ವಯಸ್ಸು ಕಳೆದು ಬಿಟ್ರೆ ಮುಂದೇನು? ಮುಂದಾಲೋಚನೆ ಮಾಡಿದಷ್ಟು ಮಂದ ಬುದ್ಧಿ ಕುರಿ ನಾನಲ್ಲ ಲಳಿನಿ. ನನಗೆ ಸಾಕಷ್ಟು ಆಶಾ ಆಕಾಂಕ್ಷೆಗಳು ಮನೆ ಮಾಡಿವೆ, ಆದರೆ ಮತ್ತೇಕೆ ಆದರೆ ಎಂಬ ಉದ್ಗಾರ? ಲಳಿನಿ, ಸಂತೋಷದಿಂದ ಕಾಲ ಕಳೆಯಬೇಕಾದ್ರೆ ಮುಖ್ಯವಾಗಿ ಹಣ ಬೇಕು, ಹಣ. ನೀವು ಹಣಕ್ಕೆ ಬೆಲೆ ಕೊಡುವಿರೋ ಅಥವಾ ನನ್ನ ಪ್ರೇಮಕ್ಕೆ ಬೆಲೆ ಕೊಡುವಿರೋ? ಮೊದಲು ಹಣ, ನಂತರ ಪ್ರೀತಿ. ಗಂಡು ಹಣಕ್ಕಾಗಿ ತನ್ನನ್ನ ತಾನು ಮಾರಿಕೊಳ್ಳುವುದು ಎಲ್ಲಿವರೆಗೂ ನಿಲ್ಲುವುದಿಲ್ವೋ ಅಲ್ಲಿವರೆಗೂ ಹೆಣ್ಣಿನ ಈ ಗೋಳಿಗೆ ಅಂತ್ಯವೇ ಇಲ್ಲ. ಹೋಗ್ಲಿ ಬಿಡಿ, ಎಷ್ಟು ಹಣ ಕೊಟ್ರೆ ನೀವು ನನ್ನ ಗೋಳಿಗೆ ತಾಳಿ ಕಟ್ಟಿದಿರಿ? ಅಂದರೆ ನನ್ನ ಬೆಲೆ ಕಟ್ಟಿವೆಯಾ? ಗಂಡಿನ ಸಂತೆಯಲ್ಲಿ ಮಾರಾಟಕ್ಕೆ ಕಟ್ಟಿದ ಗಂಡು ಗೂಳೆ ನೀವೆಂದಾಗ ಕೊಳ್ಳಲು ಬಂದ ನಾನು ಬೆಲೆ ಕಟ್ಟಿದ ತಪ್ಪೇನು? ಲಳಿನಿ, ಅದು ಏಕೋ ಇತ್ತಿತ್ತಲಾಗ ಅತಿಯಾಗಿ ಮಾತನಾಡುತ್ತಿರುವೆ. ನೋಡಿ, ನಿಮಗೆ ಎಷ್ಟು ಹಣ ಬೇಕು ಹೇಳಿ, ನಾವು ಇಬ್ಬರು ಸುಖ ಸಾಮ್ರಾಜ್ಯದಲ್ಲಿ ರಾಜ ರಾಣಿಯಾಗಿ ಮೆರೆಯಬೇಕಾದರೆ ಕನಿಷ್ಠ ಪಕ್ಷ 1 ಲಕ್ಷ ಹಣ ಬೇಕೇ ಬೇಕು. ಅಷ್ಟೇ ಇಲ್ಲ, ಆಫ್ಟರ್ ಆಲ್ 1 ಲಕ್ಷ. ಏನು ಲಳಿನಿ, ನನ್ನ ಮಾತಲ್ಲಿ ಅಷ್ಟೊಂದು ಅಲಕ್ಷ? ನೋಡಿ, ನಾನು ಮನಸ್ಸು ಮಾಡಿದ್ದೇ ಆದ್ರೆ 3 ರಾತ್ರಿ ಕಳೆಯುವುದರೊಳಗಾಗಿ 3 ಲಕ್ಷ ಹಣ ಗಳಿಸಬಲ್ಲೆ. ಲಳಿನಿ, ಏನ್ ನೀನು ಮಾತನಾಡ್ತಿರ್ಬೋದು? ಇಂಥ ಅಸಹ್ಯ ಮಾತನಾಡಲು ನಾಚಿಕೆ ಆಗಲ್ಲವೇ? ನಾಚಿಕೆ ತೊರೆದು ನರ್ತನ ಮಾಡುವ ನನಗೆಲ್ಲಿಂದ ಬರ್ಬೇಕ್ರಿ ನಾಚಿಕೆ? ಹೆಣ್ಣು ಕೊಡುವ ಹಣಕ್ಕಾಗಿ ಹೆಣ್ಣಿನ ಕಡೆಗೆ ತಾಕಟ್ಟುವ ನಿಮಗೆ ನಾಚಿಕೆವಿಲ್ಲವೆಂದಾಗ ನನಗೆಲ್ಲಿಂದ ಬರಬೇಕು ನಾಚಿಕೆ? ಲಳಿನಿ, ಇದು ಏಕೋ ನಮ್ಮಿಬ್ಬರಲ್ಲಿ ವಿರಸವೇ ತಿಳಿದೂರುತ್ತದೆ. ಈಗ ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ವಿಶ್ರಾಂತಿ ಹೊಂದೋಣ, ನಡೆ. ನೋಡಿ, ನೀವು ಮಿತಿ ತಪ್ಪಿ ಕೇಳುತ್ತಿರುವಾಗ ನಾನು ಅತಿಯಾಗಿ ಮಾತನಾಡಿದ ತಪ್ಪಾಯ್ತೇ ನಿಮ್ಮ ದೃಷ್ಟಿಯಲ್ಲಿ? ಹೋಗ್ಲಿ ಬಿಡಿ, ನಾನು ಹೇಳಿದ್ದೇ ಬೇರೆ, ನೀವು ತಿಳಿದುಕೊಂಡಿದ್ದೇ ಬೇರೆ. ನೀನೇನು ಹೇಳಿದೆ? 3 ರಾತ್ರಿ ಅನ್ನುವ ಶಬ್ದ ನಿಮ್ಮ ದೃಷ್ಟಿಯಲ್ಲಿ ಅಸಹ್ಯವಾಯ್ತಲ್ಲವೇ? ಹೌದು, ಮತ್ತೆ ಹಾಗಲ್ರಿ ನಾನು ಹೇಳಿದ್ದು. 3 ರಾತ್ರಿಯ ನೃತ್ಯ ಪ್ರದರ್ಶನದಿಂದ 3 ಲಕ್ಷ ಹಣ ಗಳಿಸಬಲ್ಲೆ ಅಂತ ಹೇಳಿದೆ ನಾನು. ಅಂದರೆ ಮತ್ತೆ ನಿನ್ನ ಅಂಗಾಂಗಗಳನ್ನು ಪ್ರದರ್ಶಿಸಿ ಹಣ ಸಂಗ್ರಹಿಸುವಿಯಾ? ಮನ ಬಯಸಿದ ಒಂದು ಗಂಡನ ಕೊಂಡುಕೊಳ್ಳಬೇಕಾದ್ರೆ ಹಸಿದ ಸಾವಿರಾರು ಕಂಗಳಿಗೆ ನನ್ನ ದೇಹವನ್ನ ಪ್ರದರ್ಶನ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ?
ನಳಿನಿ ಹಿಂದೇಕೋ ನಮ್ಮಿಬ್ಬರಲ್ಲಿ ವಿಷಯ ತಿಳಿದೂರುತ್ತದೆ. ಹೀಗೆ ಸಾಕು, ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ವಿಶ್ರಾಂತಿ ಹೊಂದೋಣ ನಡೆ. ಮಿಸ್ಟರ್ ಚಂದ್ರು, ನಾನಿಂದು ನಿಷ್ಠುರವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಕೋಟ್ಯಾಧೀಶ್ವರ ನನ್ನನ್ನು ಕೈ ಮಾಡಿ ಕರೆದ್ರು ಕೂಡ ತಿರಸ್ಕಾರ ಮಾಡಿ ಚೀತು ಹಾಕಿದ ಹೆಣ್ಣು ನಾನು. ಅದೇಕೋ ಏನು ನಿಮ್ಮ ಅನುರಾಗದ ಅಲೆಗಳ ಶಾತಕ್ಕೆ ಸಿಕ್ಕು ಬಿದ್ದಿರುವೆ ನಾನು. ನನ್ನನ್ನು ತಿರಸ್ಕರಿಸಿದ್ದೇ ಆದ್ರೆ ನಿಮ್ಮ ದೇಹದ ಒಂದೊಂದು ತುಂಡು 10 ಕಾಗೆಗಳ ಆಹಾರವಾಗೋದು ಮೈಂಡ್ ಇಟ್. ವಾರ್ಯವಾ ಎಣ್ಣೆ ಎಣ್ಣೋದ ನಿನಗೆ ಇಷ್ಟೊಂದು ಸ್ಥೈರ್ಯಗಳ ಮನೆ ಮಾಡಿರ್ಬೇಕಾದ್ರೆ ಈ ಜೋಡು ಗುಂಡಿಗೆ ಗಂಡಿಗೆ ಎಷ್ಟು ಧೈರ್ಯವಿರಲ್ಲ. ಅಂತೂ ನನ್ನ ಬೋಳಿನಲ್ಲಿ ಚೆಲ್ಲಾಟ ಮಾಡಿದ ಚತುರ ನೀನು. ನಿನ್ನ ಚತುರ ಬದಿಗೆ ನನ್ನ ವಿಷಮಿಸಿದಲ್ಲಿ ನೆರೆದು ಅದು ಅಲ್ಲೇ ಪಾಡಿ ಬಸವಳಿಯುವಂತೆ ಮಾಡದಿದ್ದರೆ ನನ್ನ ಹೆಸರು